ಅಮ್ಮರ ಅಮ್ಮರ ಅರೇ ಲಲಿತವ ಸವಿತವ ರೆಡಿ ಆದ್ರನ ಇಬ್ರು ಸೀರ್ಯಾಗ ಚಂದ ಕಾಣಕುಂತೀರಿ ನೋಡ್ರವ. ಇವತ್ತು ತವ್ರ ಮನೆಗೆ ಹೋದ ತಕ್ಷಣ ಮೊದಲು ದೃಷ್ಟಿ ತೆಗೆಸ್ಕೊರಿ. ನಂದ ಎಷ್ಟು ದೃಷ್ಟಿ ಬಿದ್ದೈತಾನೆ ನೋಡ್ರಿ. ಹೂನವ್ವ, ಇಬ್ರು ಮಹಾಲಕ್ಷ್ಮಿಯರ್ ಕಂಡಂಗೆ ಕಾಣಕ್ ಕುಂತೀರಿ ನೋಡವ್ವ. ಸರಿ ಆಯ್ತ್ರಿ ಅಮ್ಮರ, ಆಯ್ತ್ರಿ ಮಾವಾರ. ಸರಿನವ್ವ, ಹುಷಾರಾಗಿ ಹೋಗಿ ಬರ್ರಿ. ಆರಾಮಾಗಿ ಒಂದು 2-3 ದಿನ ಇದ್ದು ಚಂದನ ತಂಗ ಇಬ್ರು ರೆಸ್ಟ್ ಮಾಡಿ ನಿಮಗೆ ಏನೇನು ಬೇಕು ಅದನ್ನೆಲ್ಲ ನಿಮ್ಮ ಅವ್ರ ಕೈಯಾಗ ಹಂಗ ನಿಮ್ಮ ಅಮ್ಮನ ಕೈಯಾಗ ಮಾಡಿಸ್ಕೊಂಡು ತಿಂದು ಬರ್ರಿ. ಸರಿನಾ? ಈ ಕಡೆದು ಏನು ಚಿಂತೆ ಮಾಡಕೋಬೇಡ್ರಿ, ಈ ಕಡೆದೆಲ್ಲ ನಾವು ನೋಡ್ಕೋತೀವಂತ. ಹ್ಞೂನ್ರವ, ಅಲ್ಲಿಗೆ ಹೋದ್ಮೇಲೇನು ನಾನು ಬಟ್ಟೆ ಹೊಲಿತೀನಿ, ಕಾಜು ಗುಂಡಿ ಮಾಡ್ತೀನಿ, ಇದು ಬ್ಲೌಸ್ ಹೊಲ್ಯಾಕ ಕಟ್ ಮಾಡ್ತೀನಿ. ಇದೆಲ್ಲ ಏನು ಇಟ್ಕೊಳಕ್ ಹೋಗ್ಬೇಡ್ರಿ. ಒಂದು 4 ದಿನ ಹೊಂಟಿರಿ, ಚಂದನ ತಂಗ ಇದ್ದು ಮನೆಯವ್ರ ಜೊತೆ ಎಲ್ಲ ಮಾತಾಡ್ಕೊಂತ ಖುಷಿಯಾಗಿ ಇದ್ದು ಆರಾಮಾಗಿ ಬರ್ರಿ. ಸರಿನಾ? ಸರಿ ಆತ್ರಿ ಮಾವರ. ನಾವಿಲ್ಲ ಅಂತಂದು ನೀವು ಕರೆಕ್ಟ್ ಟೈಮಿಗೆ ಊಟ ಮಾಡೋದು ಬಿಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಅಮ್ಮರ ಅವರಿಗೆ ಮಾವರಿಗೆ ಬೆಳಗ್ಗೆಗೆ ಹಾಲು ಕೊಡ್ರಿ. ಹಂಗೆ ದಿನ ಒಂದು ಎಗ್ ಕೊಡ್ರಿ. ನಾವು ದಿನ ಕೊಟ್ಕೊಂತ ಬರಾಕೊಂತೀವಿ. ಅದನ್ನ ಬಿಟ್ರೆ ಅಂದ್ರೆ ಮತ್ತೆ ಅವರಿಗೆ ಕೈ ಕಾಲೆಲ್ಲ ಹರಿಯೋದು ಚಲೋ ಆಕೈತಿ. ಅದಕ್ಕೆ ದಿನ ಹಾಲು ಎಗ್ ನಾಷ್ಟದಾಗ ಇಟ್ಟು ಕೊಟ್ಬಿಡ್ರಿ. ಅವ್ರು ಹಂಗೆ ಬೇಡ ಅಂತಾರೆ. ನೀವು ಹಂಗೆ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ರಿ, ಕೊಟ್ಬಿಡ್ರಿ ಅಮ್ಮರ. ಹಂಗೆ ನೀವು ತಗೋರಿ ಹಾಲು ಮತ್ತು ಇದು ಏನದು ಎಗ್ಗನ್ನು. ಹ್ಞೂ ರೀ ಮಾವರ. ಅಮ್ಮರ ನೀವು ಅಷ್ಟ ಊಟದ ಕಡೆ ಚಂದನ ತಂಗ ಲಕ್ಷ್ಯ ಕೊಡ್ರಿ. ಮಧ್ಯಾಹ್ನತ್ನಾಗ ಯಾರೂ ಇರಂಗಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದು ಊಟ ಗೀಟ ಎಲ್ಲ ಬಿಡಾಕ ಹೋಗ್ಬೇಡ್ರಿ. ಮಧ್ಯಾಹ್ನನೂ ಚಂದನ ತಂಗ ಊಟ ಮಾಡ್ರಿ. ಹಂಗೆ ಮನೆ ತಾಲು ಬರ್ರಿ. ಹೆಂಗೋ ಅಮ್ಮ ಇರ್ತಾಳಲ್ಲ ಮನೆ ತಾಲೆ, ನೀವು ಬರ್ರಿ ಮಾತಾಡ್ಕೊಂಡು ಕುತ್ಕೊಂಡಂತ್ರಿ ಅಂತಲ್ಲೇ. ಸರಿ ಆದ ತಗೋರವ, ಈ ಕಡೆದೇನು ತಲೆ ಕೆಡಿಸ್ಕೊಬೇಡ್ರಿ. ಇವತ್ತು ಹೆಂಗೋ ಲಕ್ಷ್ಮಿ ಬರ್ತೀನಂತ ಅಂದಾಳಲ್ಲ ಮಧ್ಯಾಹ್ನ ಮೇಲೆ, ಆಕೆ ಬಂದಮೇಲೆ ನಾ ಸಂಜೆ ಕಡೆಗೆ ಆ ಕಡೆ ಬರ್ತೀನಂತ ತಗೋರಿ. ಸರಿ ಆತ್ರಿ ಅಮ್ಮರ. ಅಂದಂಗೆ ಅಡುಗೆ ಎಲ್ಲ ಮಾಡಿಟ್ಟೈತ್ರಿ ಕವಿತಾ. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಟ್ಟೈತಿ. ಮಧ್ಯಾಹ್ನಕ್ಕೆ ರಾತ್ರಿಗೆ ಆಗಂಗೆ ಅಡುಗೆ ಮಾಡಿಟ್ಟೈತಿ. ರೊಟ್ಟಿನೂ ಒಂದಿಷ್ಟು ಬಡ್ದಿಟ್ಟೈತಿ. ಒಂದು ಸ್ವಲ್ಪ ಮಾವರಿಗೆ ಮಧ್ಯಾಹ್ನ ಬಿಸಿ ಬಿಸಿ ಚಪಾತಿ ಮಾಡಿಕೊಡು. ರೊಟ್ಟಿ ಬೇಕಾರೆ ರಾತ್ರಿ ಕಡೆ ಎಲ್ಲ ತಿನ್ನಲಕ್ಕ ಬಿಸಿ ಬಿಸಿ ಚಪಾತಿ ಮಾಡಿಕೊಡು. ಅವರಿಬ್ಬರಿಗೂ ತಿಂತಾರ. ಪಲ್ಯ ಎಲ್ಲ ಊಟದ ಟೈಮಿಗೆ ಬಿಸಿ ಮಾಡಿ ಹಚ್ಕೊಟ್ಬಿಡು ತಾಟ್ನ. ಅಯ್ಯ, ನನಗೆ ಚಪಾತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಸವಿತವ ಲಲಿತವ್ವ, ನೀವು ಇದ್ರ ಬಗ್ಗೆ ಎಲ್ಲ ಎದಕ್ಕೆ ತಲೆ ಕೆಡಿಸ್ಕೊತೀರಿ? ಇದ್ರ ಕಡೆ ಏನು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದನ್ನೆಲ್ಲ ನಾವು ನೋಡ್ಕೋತೀವಂತ. ಹೆಂಗೋ ರೊಟ್ಟಿ ಗಿಟ್ಟಿ ಎಲ್ಲ ಬಡ್ದಿಟ್ಟಿರಲ್ಲ, ಮಧ್ಯಾಹ್ನ ಕಡೆಗೆ ರೊಟ್ಟಿನ ತಿಂತೀವಿ. ರಾತ್ರಿ ನಿಮ್ಮ ಅತ್ತಿ ಬಂದಮೇಲೆ ಒಂದು 4 ಚಪಾತಿ ಲಟ್ಸ್ಕೊಡಂದ್ರೆ ಲಟ್ಸ್ಕೊಡ್ತಾರೆ. ಸರಿನಾ? ಇಲ್ಲ ಮಧ್ಯಾಹ್ನಕ್ಕೆ ಏನಾರು ಬೇಕಂದ್ರೆ ಅಡಿ ಅಂದ್ರೆ ನಾನಾರು ಲಟ್ಸ್ಕೊಡ್ತೀನಿ. ಕವಿತಾ ಬೇಯಿಸ್ತಾಳೆ. ಇಲ್ಲ ಕವಿತಾ ಲಟ್ಸಿಲ್ಲ ಅಂದ್ರೆ ನಾನು ಬೇಯಿಸ್ತೀನಂತ. ಸರಿನಾ? ನೀವು ಅದ್ರ ಕಡೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ. ಏನ್ರಪ್ಪ, ಇಬ್ರು ಹೋಗಿ ಅವ್ರ ಮನೆ ತಲೆ ಅವ್ರನ್ನ ಬಿಟ್ಟು ಆಮೇಲೆ ಬೇಕಾದ್ರೆ ಇವತ್ತೊಂದು ದಿನ ಅಲ್ಲೇ ಇದ್ದು ನಾಳೆಗೆ ಬರ್ರಿ. ಏನು? ಅಯ್ಯೋ ಇಲ್ಲಪ್ಪ, ಹೊಲ್ದಾಗ ಕೆಲಸ ಭಾಳ ಅದಾವು. ಅದಕ್ಕೆ ಹೇಳಿದವರಿಗೆ ಇವತ್ತು ಅವ್ರಿಬ್ರ ಹೋಗ್ತಾರ, ಬೇಕಾದ್ರೆ ಕರ್ಕೊಂಬರಾಕ ಅಣ್ಣ ನಾನು ಹೋಗ್ತೀವಂತ. ಅಲ್ರಲ್ಲಿ ಪಾಪ ಭಾಳ ದಿನದ ಮೇಲೆ ತವ್ರ ಮನೆಗೆ ಹೊಂಟಾರ. ಅವ್ರಿಗೂ ಗಂಡನ ಜೊತೆ ಹೋಗ್ಬೇಕಂತ ಆಸೆ ಇರಲ್ಲನು. ಹೋಗ್ಬರಿ ಹೋಗ್ರಿ. ಹೊಲ್ದನ ಕೆಲಸ ಯಾವಾಗ ಇರಂಗಿಲ್ಲ, ಯಾವಾಗಲೂ ಇದ್ದಿದ್ದ. ಅದನ್ನೆಲ್ಲ ನಾನು ಇವತ್ತು ನೋಡ್ಕೋತೀನಂತ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹೋಗಿ ಅವ್ರನ್ನ ಬಿಟ್ಟು ಇವತ್ತೊಂದು ದಿನ ಇದ್ದು, ಇಲ್ಲ ಸಂಜೆ ತನಕನಾರ ಇದ್ದು ರಾತ್ರಿ ಕಡೆಗೆ ಊಟ ಗೀಟ ಮಾಡ್ಕೊಂಡು ಬರ್ರಿ. ಸರಿನಾ? ಇಲ್ಲಪ್ಪ, ಹೊಲ್ದಾಗ ಸಿಕ್ಕಾಪಟ್ಟೆ ಕೆಲಸ ಅದಾವ. ಅವ್ರಿಗೆ ಹೇಳೈತಿ, ಅವರು ಹ್ಞೂ ಅಂದಾರ. ಅಯ್ಯೋ ಮಾವರ, ಇರ್ಲಿ ಬಿಡ್ರಿ. ಈ ಹೊಲದಾಗ ಕೆಲಸ ರಗಡದವು. ಮತ್ತು ಈಗ ನಮ್ಮ ಜೊತೆ ಬಂದ್ರಂದ್ರೆ ಅವ್ರ ಲಕ್ಷ್ಯ ಎಲ್ಲ ಹೊಲದ ಕಡೆನೇ ಇರ್ತೈತಿ. ಅದಕ್ಕೆ ಆ ಹೊಲದ ಕೆಲಸ ಎಲ್ಲ ಸರಿ ಮಾಡ್ಕೊಳ್ಳಿ. ಬೇಕಾರೆ ಕರೆಯಾಕೆ ಬರ್ತೀನಂತ ಅಂದಾರಲ್ಲ, ಅವಾಗ ಬರಲಿ ತಗೋರಿ. ಹ್ಞೂ ರೀ ಮಾವರ, ನಡೀತೈತೆ ತಗೋರಿ. ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ್ರಿ. ಅವರಿಗೂ ಹೇಳೈತಿ ಒಂದು ಸ್ವಲ್ಪ ಮನೆಗೆ ಹೊಲದ ಕಡೆ 2 ಕಡೆ ಲಕ್ಷ ತಗೋರಿ ಅಂತಂದು. ಏನು ದೊಡ್ಡ ಇಲ್ಲಿಂದ ಬೆಂಗಳೂರಿಗೆ ಹೊಂಟಾರನ ಅನ್ನೋಂಗೆ ದಿಮಾಕ್. 4 ಹೆಜ್ಜೆ ಇಟ್ಬಿಟ್ರೆ ತವ್ರ ಮನೆ ಬರ್ತೈತಿ. ಅದಕ್ಕೆ ಈ ನಮ್ನಿ ಬಿಲ್ಡಪ್ ಇದ್ದವರಾಗಿದ್ದ ಈ ನಮ್ನಿ ಬಿಲ್ಡಪ್ ಐತಿ. ಇನ್ನೇನಾರ ದೂರದಿಂದ ಊರಾಗಿದ್ದಿದ್ರೆ ಅಷ್ಟ. ಸರಿ ನಾವು ಹೊತ್ತಾಕೈತಿ. ಹುಷಾರಾಗಿ ಹೋಗ್ಬರ್ರಿ. ಬಿಸಿಲಿನ ಅಷ್ಟು ಚಲೋ ಆಗಿಲ್ಲ. ಹೋಗ್ಬರ್ರಿ. ಸರಿನಾ? ಸರಿ ರೀ ಅಮ್ಮರ ಮಾವರ, ಹೋಗಿ ಬರ್ತೀವಿ. ಅಮ್ಮರ ಹೋಗಿ ಬರ್ತೀವಿ. ಕವಿತಾ, ಒಂದು ಸ್ವಲ್ಪ ಅಡುಗೆ ಮನೆ ಕಡೆ ಲಕ್ಷ್ಯ ಇರಲಿ. ಹಂಗೆ ಮಾವರಿಗೆ ಅಮ್ಮರಿಗೆಲ್ಲ ಊಟಕ್ಕೆ ಟೈಮಿಗೆ ಕೊಡ್ತೀರಿ. ಬರೀ ನಿನ್ನ ರೂಮ್ನಾಗ ಹೋಗಿ ಕುತ್ಕೊಳಕ್ಕೆ ಹೋಗ್ಬೇಡ. ಒಂದು ಸ್ವಲ್ಪ ಮಾವರು ಮಧ್ಯಾಹ್ನ ಬಂದಾಗ ಕುಡಿಯೋಕೆ ನೀರು ಅದು ಕೊಡು. ಸಂಜೆಗೆ ಚಾಗಿ ಮಾಡು. ಬರಲ್ಲ ಅಂತಂದ್ರು ಅಮ್ಮಗೆ ಹೇಳು. ಅವರು ನೀರಿಟ್ಟು ಚಾಪುಡಿ ಸಕ್ಕರೆ ಎಲ್ಲ ಹಾಕ್ಕೊಡ್ತಾರೆ. ಎಲ್ಲ ಅಳತಿ ಹೇಳ್ತಾರೆ. ಹೇಳಿದ ಮೇಲೆ ಒಂದು ಸ್ವಲ್ಪ ಮಾಡಿ ಕೊಡು ಅವರಿಗೆ. ಸರಿ ಅಮ್ಮರ, ನಾವೇನು ಹೋಗಿ ಬರ್ತೀವಿ. ಮಾವರ ಹೋಗಿ ಬರ್ತೀವಿ. ಸರಿ ನಾವು ಆತು, ಹುಷಾರು ನೋಡ್ರಿ. ಅಂದಂಗೆ ನಿಮ್ಮಿಬ್ರು ಮನ್ಯಾಗೂ ಕೇಳಿದೆ ಅಂತ ಹೇಳ್ರಿ. ಸರಿ ಆತ್ರಿ ಮಾವರ. ಅಮ್ಮರ, ನಾವು ಹೊಲಕ್ಕೆ ಹೋಗಿ ಬರ್ತೀವಿ ರೀ. ಯಪ್ಪ, ನಾವು ಹೊಲ್ದಾಗ ಹೋಗಿ ಬರ್ತೀವಿ. ಒಂಥರ ಕೆಲಸ ಐತಿ. ನೀನು ಲೇಟ್ ಆಗುತ್ತಾ ನೀವು ಅವತ್ತು ಬರೋದು? ಏನೋ ಪಂಚಾಯತ್ಯಾಗ ಕೆಲಸ ಐತಂತ ಅನ್ನಕ್ಕೆ ಕುಂತಿದ್ದೆಲ್ಲ.
ಹ್ಞೂನ್ಲ ಒಂತಟಗ ಪಂಚಾಯತ್ಯಾಗ ಕೆಲಸ ಐತಿ ಅದೇ ಸಾಲದ ಬಗ್ಗೆ ಓಡಾಡಕೊಂತೀನಲ್ಲ ಹಾಗಾಗಿ ಒಂತಟಗ ಪಂಚಾಯತ್ಯಾಗ ಕೆಲಸ ಐತಿ ನಾ ಅದನ್ನು ಮುಗಿಸ್ಕೊಂಡು ಸೀದಾ ಹೊಲ್ದಾಗ ಬರ್ತೀನಂತ ನೀವು ಹೋಗಿರಿ ಹಂಗಂದ್ರೆ ಹೊಲ್ದಾಗ ಬೇಕಾರೆ ಗಾಡಿ ತೊಗೊಂಡು ಹೋಗ್ಬಿಡ್ರಿ ಇಬ್ರು ಹೊಲ್ದಾಗ ಯಪ್ಪ ನಮ್ಗೇನು ಗಾಡಿ ಏನು ಬೇಡ ನಾವೇನು ನಡ್ಕೊತ ಹೋಗ್ತೀವಿ ಹರಿಯದರ ಅದೀವಿ ಏನಾಗಂಗಿಲ್ಲ ನೀನು ಗಾಡಿ ತೊಗೊಂಡು ಅಡ್ಡಾಡ ಆ ಗಾಡಿನ ಕೊಡಿಸಿದ್ದು ನಿನಗಂತಂದು ನಮಗಲ್ಲ ಸುಮ್ಮನೆ ನೀನು ಅವ್ರ ಗಾಡಿ ಹಿಡ್ಕೊಂಡು ಹೋಗೋದು ಈ ಗಾಡಿ ಹಿಡ್ಕೊಂಡು ಹೋಗೋದು ಇಲ್ಲ ಆಟೋಗೆ ಹೋದೆ ಬಸ್ಸಿಗೆ ಹೋದೆ ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ ಗಾಡಿನ ತೊಗೊಂಡು ಹೋಗು ಬೇಕಾದ್ರೆ ಯಾರನ್ನಾರು ಕರ್ಕೊಂಡು ಹೋಗಂಗಿದ್ರೆ ಜೊತೆಗೆ ಕರ್ಕೊಂಡು ಹೋಗು ಸರಿ ಆತ ತಗೋ ಶಾಮಣ್ಣ ಬರ್ತೀನಂತ ಅಂದಾನ ನೋಡ್ತೀನಿ ಆಮೇಲೆ ಫೋನ್ ಹಚ್ತೀನ ಬರ್ತೀನಂದ್ರೆ ಶಾಮಣ್ಣನ ಕರ್ಕೊಂಡು ಹೋಗ್ತೀನಿ ನಾನು ಸರಿ ಆಯ್ತಪ್ಪ ನಾವು ಹಂಗಾರೆ ಹೊಲ್ದಾಗ ಹೋಗ್ಬರ್ತೀವಿ ಯಮ್ಮ ಹೋಗ್ಬರ್ತೀವಿ ರೀ ಹೋಗ್ಬರ್ತೀವಿ ಬೈ ಹುಷಾರು ನೋಡ್ರಿ ಮನೆ ಕಡೆ ಸರಿ ಆಯ್ತಪ್ಪ. ಅಳಿಯಂದ್ರೆ ಏನೇ ಹೇಳ್ರಿ ಲಲಿತವ್ವ ಸವಿತವ್ವ ಮನೆಯಾಗಿಲ್ಲ ಅಂದ್ರೆ ಮನೆ ಏನೋ ಒಂಥರ ಬಡ ಬಡ ಅಂದಂಗಾಗತ್ತೆ, ಏನೋ ಒಂಥರ ಮನ್ಯಾಗ ಕಳ್ಕೊಂಡಂಗೆ ಆಗ್ಬಿಡ್ತೈತಿ ನೋಡ್ರಿ. ಅವರಿಬ್ರು ಇದ್ರೆ ಮನೆ ತುಂಬ ಓಡಾಡ್ಕೊಂತಿರ್ತಾರಲ್ಲ ಎಷ್ಟು ಚಲೋ ಅನಿಸ್ತೈತಿ. ಅದ ಈಗ ತವ್ರ ಮನೆಗೆ ಹೋದ್ರಲ್ಲ 4 ದಿನ ಕಳೆಯೋದು ಒಂಥರ 4 ವರ್ಷ ಕಳ್ದಂಗೆ ಆಕೈತಿ ನೋಡ್ರಿ ನನಗಂತೂ. ನಿಜ ರೀ ಅತ್ಯಾರ ಅವ್ರಿಬ್ರು ಮನೆಯಾಗಿದ್ರೆ ಎಷ್ಟು ಚಲೋ ಅನಿಸ್ತೈತಿ. ನಾ ಯಾವಾಗಾರ ಹೊಲ್ದಾಗಿಂದ ಬರಲಿ ಅದು ಏಟತ್ತರ ಯಾಕಾಗಿರಲಿ ಬಂದು ಏನು ಬೇಕು ರೀ ಮಾವರ ಏನಾರು ಕುಡಿತೀರನೋ ಅದು ಇದಂತ ಕೇಳ್ತಾರೆ. ಮನೆ ತುಂಬ ಓಡಾಡ್ಕೊತಿರ್ತಾರೆ. ಮಾತಾಡ್ಸೋದು ನಗಾಡ್ಸೋದು ಏನಾರು ಒಂದು ಮಾಡ್ತಾನೆ ಇರ್ತಾರೆ. ಮನ್ಯಾಗ ಟೈಮ್ ಹೆಂಗೆ ಹೋಗ್ತೈತೆ ಅಂತದ ಗೊತ್ತಾಗಲ್ಲ. ಈಗ ನೋಡ್ರಿ ಮನೆ ಬಣ ಬಣ ಅನ್ನ ಕುಂತೈತಿ. ಹ್ಞೂ ರೀ ಹೇಳಿ ಅಂದ್ರೆ ನೀವರ ಇನ್ನ ಹೊರಗಡೆ ಹೋಗ್ತೀರಿ ಅಲ್ಲಿ ಇಲ್ಲಿ ಪಂಚಾಯತ್ಯಾಗ ಹೊಲ್ದಾಗ ಅಂತಂದು. ನಾ ಮನ್ಯಾಗ ಇರ್ತೀನಲ್ಲ ನನಗಂತೂ ಕೆಟ್ಟ ಬ್ಯಾಸರ ಹೊಡಿತೈತಿ. ಅದಕ್ಕೆ ಒಂದೊಟ್ಟಿಗೆ ಟಿ ವಿ ಯಾರು ಹಚ್ಕೊಂಡು ಅಲ್ಲೇ ಅಡ್ಡ ಹಾಕೀನಿ. ಅಷ್ಟೇ ಮಾಡಿರ್ತೀರ ಟಿ ವಿ ಹಚ್ಕೊಂಡು ಅಡ್ಡಾಗ್ರಿ. ಮಧ್ಯಾಹ್ನ ಮೇಲೆ ಹೆಂಗೋ ನಿಮ್ಮ ಮಗಳು ಬರ್ತಾಳಲ್ಲ ಮತ್ತು ಟೈಮ್ ಪಾಸ್ ಆಕೈತಿ ರೀ. ನಂಗೆ ಹೊತ್ತಾಕೈತಿ, ನಾ ಪಂಚಾಯತ್ಯಾಗ ಹೋಗ್ಬರ್ತೀನಿ ರೀ. ಸರಿ ಆತ್ರಿ ಹೇಳಿ ಅಂದ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಯಾರ್ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿನೇ ನೋಡಿ, ಓಕೆನಾ? ನಿಮಗೆ ಸ್ಟೋರಿ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಾನು ಡೈಲಿ ವಿಡಿಯೋಸ್ ಹಾಕ್ತಾಯಿದ್ದೀನಿ, ಓಕೆನಾ? ನಮಸ್ಕಾರ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಕಾರ್ಟೂನ್ ಜಗತ್ತು ಅಂತ. ಯಾರ್ಯಾರು ಈ ಚಾನಲ್ನಾಗೆ ಹೊಸದಾಗಿ ಬಂದಿದ್ದೀರಾ, ನಂದು ಇನ್ನೊಂದು ಚಾನಲ್ ಕಾರ್ಟೂನ್ ಜಗತ್ತು ಅಂತ. ಅದರಲ್ಲಿ ತುಂಬಿದ ಮನೆ ಕತೆ ಇದು ವಿಡಿಯೋಸ್ ಹಾಕ್ತಾಯಿದ್ದೀನಿ. ದಯವಿಟ್ಟು ಆ ವಿಡಿಯೋಸನ್ನು ಹೀಗೆ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಸ್ಗೆಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿ, ಓಕೆನಾ? ನಮಸ್ಕಾರ. ಯವ್ವ ರೀ ಮಗಳು ಬಂದ್ಲಂತ ಅನಿಸ್ತೈತಿ, ಬರ್ರಿ. ಯವ್ವ ಆರಾಮದಿಯಾ? ಹ್ಞೂನವ್ವ ಮಗಳ, ನಾನು ಆರಾಮದೀನಿ. ನೀನು ಆರಾಮದಿಯಾ? ನಿನ್ನ ಗಂಡ ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂ ಬೇಯವ್ವ, ನಮ್ಮ ಮನ್ಯಾಗೂ ಎಲ್ಲರೂ ಆರಾಮದಾರ ನೋಡು. ರೀ ಲಗುನ ಬರ್ರಿ, ನಿಮ್ಮ ಮಗಳು ಬಂದಾಳ. ಏಟೊತ್ತಾತು? ನಿಮ್ಮಪ್ಪ ಆಗಲಿಂದ ಒಂದು 20 ಸಲ ಆತನ 30 ಸಲ ಆತನ ಬಾಕಲಿಂದ ಹೊರಗೆ ಅಡ್ಡಾಡಕುಂತು. ಈಗ ಪೈಖಾನಿಗೆ ಹೋಗ್ಕೊಂತ ನೋಡು ನೀ ಬಂದು ಹೊತ್ನಾಗ. ಅಯ್ಯೋ ದೇರಿ, ಏನು ಅನ್ಬೇಕು ನಿಮ್ಮ ಅಪ್ಪಗೆ? ಏಟೊತ್ತಾತಲ್ಲವ ಲಗುನ ಬರ್ತೀನಿ ಅಂತ ಅಂದಿದ್ದಿ. ಇಲ್ಲಿ ಬೇಯವ್ವ, ಒಂದು ಮನ್ಯಾಗ ಅಡುಗೆ ಎಲ್ಲ ಮಾಡಿಟ್ಟು ಬಂದ್ವಿ. ಯಾಕಂದ್ರೆ ಆಕೆ ಕವಿತಾಗೂ ಅಡುಗೆ ಮಾಡಕ್ಕೆ ಬರೋಂಗಿಲ್ಲಲ್ಲ. ಮತ್ತು ನಾವು ಅತ್ಯಾರು ಇಲ್ಲ ಮನ್ಯಾಗ, ಅವರು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತಂದಾರೆ. ಮತ್ತು ಸುಮ್ಮನೆ ಮನೆಯವರಿಗೆಲ್ಲ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಟು ಎಲ್ಲ ಕೆಲಸ ಮಾಡಿಟ್ಟು ಬಂದ್ವಿ ನೋಡ್ಬೇಕು. ಮಗಳ ಆರಾಮದಿಯಮ್ಮ? ಅಳಿಯಂದ್ರೆ ಆರಾಮದಾರ? ನಿಮ್ಮ ಮನ್ಯಾಗೆಲ್ಲ ನಿಮ್ಮ ಅತ್ತಿ ಮಾವ ಅಮ್ಮರು ಎಲ್ಲರೂ ಆರಾಮದಾರ? ಹ್ಞೂ ಯಪ್ಪ, ಮನ್ಯಾಗ ಎಲ್ಲರೂ ಆರಾಮದಾರ. ನಮ್ಮ ಮಾವರು ಅಮ್ಮರು ಎಲ್ಲರೂ ನಿಮ್ಮನ್ನು ಕೇಳಿದ್ರು ನೋಡಿಯಪ್ಪ. ಹೌದನ? ಚಲೋ ಆತು ಬಿಡವ. ಅಯ್ಯೋ ಇಲ್ಲೇ ನಿಂದ್ರಿಸಿ ಮಾತಾಡ್ಸ್ಕೊತಿದ್ದಿ. ಲೇ ನಿನಗೇನು ಬುದ್ಧಿತನ? ಮಗಳು ಮನೆಗೆ ಬಂದಾಳ, ಇಲ್ಲೇ ಬಾಗಿಲ್ದಾಗ ನಿಂತು ಒಂದು ಮಾತಾಡ್ಸ್ಕೊಂತಿಲ್ಲ. ಬಾರವ್ವ ಬಾ. ಒಳ್ಳೆ ಮಹಾಲಕ್ಷ್ಮಿ ಕಣ್ಣಂಗೆ ಕಾಣಕೊಂತಾಳೆ ನಮ್ಮವ್ವ. ಲೇ ಮೊದಲು ನನ್ನ ಮಗಳದ್ದು ದೃಷ್ಟಿ ತೆಗಿ ನೀನು, ಹಂಗೆ ಬಿಡಾಕೋಬೇಡ. ಬಾರವ್ವ, ನೀನು ಹೋಗಿ ಕೈ ಕಾಲು ಮುಖ ತಕ್ಕೊಂಡು ಬರ್ಬಾ. ಬಾ, ನಿಮ್ಮವ್ವ ಅಡುಗೆ ಮಾಡಲ್ಲ, ಊಟ ಮಾಡತ್ತಿತ್ತು. ಬಾ. ಸರಿ ಆಯ್ತಪ್ಪ. ನೀ ಬಂದಿ ಅಂತಂದು ನಿಮ್ಮ ಅಪ್ಪಗೆ ನೋಡಲ್ಲಿ ಯಾರು ಹಿಡಿಯೋಕ್ಕಾಗವಲ್ರು. ಆ ನಮ್ಗೆ ಖುಷಿಯಾಗ ನಿಮ್ಮಪ್ಪ. ಬಾರವ್ವ ಬಾ ಒಳಗೆ. ಮೊದಲು ಕೈಕಾಲು ಮುಖ ತಕ್ಕೋ ಬಾರವ, ಆಮೇಲೆ ಮಾತಾಡೋದಿದ್ರಾತ. ಬಾ. ಅಯ್ಯೋ ಇವತ್ತು ನನ್ನ ಮೊಮ್ಮಗಳು ಬರಾಕುಂತಾಳ ಮನೆಗೆ. ಎಷ್ಟು ದಿನ ಆದ್ಮೇಲೆ ಬರಾಕುಂತಾಳ. ನಾನಂತೂ ಎಷ್ಟು ತಾತ ಕಾಯಕುಂತ ಲಗುನ ಬರಾಬಳ್ಳೆ ನನ್ನ ಮೊಮ್ಮಗಳು. ಅಯ್ಯೋ ದೇವ್ರೇ, ಯಾವಾಗ ನೋಡಿನೋ ಏನೋ ನನ್ನ ಮೊಮ್ಮಗಳನ್ನ ಅನ್ಸ್ಬಿಟ್ಟೈತೆ ನನಗಂತೂ. ಲೇ ರಾಧಿ, ಒಂದಟ್ಟಿಗೆ ಲಗುನ ಅಡುಗೆ ಮಾಡಲೇ. ಪಾಪ ನನ್ನ ಮೊಮ್ಮಗಳು ಎಷ್ಟು ದಿನ ಆದ್ಮೇಲೆ ತವ್ರ ಮನೆಗೆ ಬಂದಾಳ. ಬಿಸಿ ಅಡುಗೆ ಮಾಡಿ ಲಗುನ. ಅಯ್ಯೋ ಅರೇ ಬಂದ ಬಿಡ್ತು ನನ್ನ ಮೊಮ್ಮಗಳು. ಬಾರವ್ವ ಬಾ ಒಳಗೆ ಬಾ. ಯಮ್ಮ ಆರಾಮದಿಯಾ ಬಿ?
ಹ್ಞೂ ನಮ್ಮ ಮಗಳ ಆರಾಮದಿ ನೋಡು. ನೀನು ಆರಾಮದಿಯಾ? ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂ ಅಮ್ಮ, ನಾನು ಆರಾಮದೀನಿ, ಮನ್ಯಾಗ ಎಲ್ಲರೂ ಆರಾಮದಾರ. ಅಂದಂಗೆ ಮನ್ಯಾಗ ಯಾರು ಕಾಣವಲ್ರು? ಪವನ್, ಗಿರಿಜಾ, ಚಿಗವ್ವ, ಕಾಕ ಯಾರು ಕಾಣವಲ್ರಲ್ ಬಿ? ಗಿರಿಜಿ ಕಾಲೇಜ್ಗೆ ಹೋಗೋಣ, ಪವ್ಯ ಕಾಲೇಜ್ ಮುಗಿಸ್ಕೊಂಡು ಅಲ್ಲೇ ನಾವು ಇದು ಕೆಲ್ಸಕ್ಕೆ ಹೋಗೋಣಲ್ಲ, ಅಲ್ಲಿ ಕೆಲ್ಸಕ್ಕೆ ಹೋಗೋಣ. ಅವನಿಗೂ ಇವತ್ತು ಮನ್ಯಾಗ ಇರ್ಬೇಕಂತ ಆಸೆ ಇತ್ತು, ಆದರೆ ಏನು ಮಾಡೋದು, ಕೆಲಸ ಕಾಲೇಜೆಲ್ಲ ಐತಲ್ಲ. ಇವತ್ತು ಸಂಜೆಗೆ ಲಘುನ ಬರ್ತೀನಿ ಅಂತಂದಾನ. ನೀ ಬರೋ ಸುದ್ದಿ ಗೊತ್ತಾಗೈತಲ್ಲ, ಅದಕ್ಕೆ ಸಂಜೆಗೆ ಲಘುನ ಬರ್ತೀನಿ ಅಂತಂದಾನ. ನಿಮ್ಮ ಚಿಗವ್ವ ಒಳಗಡೆ ಅಡುಗೆ ಮಾಡಕ್ಕಂತ, ನಿಮ್ಮ ಕಾಕ ಅದೇನೋ ತರ್ತೀನಿ ಅಂತಂದು ಹೋಗೋಣ. ನಿಮ್ಮ ಕಾಕನೂ ಬರ್ತಾನೀಗ. ಅಯ್ಯೋ, ನಿಮ್ಮ ಕಾಕನ ಕಾಲು ನೆಲದ ಮೇಲೆ ನಿಂತ್ಕೊನವಲ್ವ, ನೀ ಬರ್ತೀನಿ ಅಂತಂದು ಕೇಳಿ ಸುದ್ದಿ ಕೇಳಿ ಭಾಳ ಖುಷಿಯಾಗ್ಬಿಟ್ಟ ನಿಮ್ಮ ಕಾಕ. ಇನ್ನೇನು ಬರ್ತಾರೆ ಎಲ್ಲರೂ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಕಾಕ ಆಗಲಿಂದ ಕಾಯಕ್ಕೆ ಕುಂತಿದ್ದ. ಮತ್ತು ನಿಂದೇನೋ ಕೆಲಸ, ಅದೇ ಅದರಿಂದೇನೋ ಕೆಲಸ ಬಂತ ಅರ್ಜೆಂಟ್, ಅದಕ್ಕೆ ಹೋದ. ಬರ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ಬಂದೇ ಬಿಡ್ತಾನೆ. ಹೌದಾ ಅದೇ ಚಲೋ ಆತ್ ಬಿಡು. ಅಂದಂಗೆ ಮನೆಯಾಗೆಲ್ಲರೂ ಆರಾಮದಿರಲ್ಲ? ಹ್ಞೂನವ್ವ, ನಾವೆಲ್ಲರೂ ಆರಾಮದೀವಿ. ಅಂದಂಗೆ ನಿನ್ನ ಗಂಡನೂ ಬಂದಿದ್ರೆ ಚಲೋ ಇತ್ತು, ಕರ್ಕೊಂಬರ್ಬೇಕಾಗಿತ್ತಿಲ್ಲವ ನಿನ್ನ ಗಂಡನ? ಇಲ್ಲವೇ ಅಮ್ಮ, ಹೊಲದಾಗ ಕೆಲಸ ರಗಡದವು. ಮತ್ತು ಅವರು ಇಲ್ಲಿಗೆ ಬಂದಂದ್ರೆ ಕೆಲಸ ಹೊಲ ಮನೆ ಎಲ್ಲ ನೋಡ್ಕೊಳ್ಳೋದಂತ ಕಷ್ಟ ಆಗುತ್ತಲ್ಲ. ಅತ್ತೆಯರೂ ಇಲ್ಲ ಊರಾಗ, ಅವರು ಊರಿಗೆ ಹೋಗಾರ. ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಅಂದಾರ. ಗೊತ್ತಿಲ್ಲ ಅವರು ಮಧ್ಯಾಹ್ನ ಮೇಲೆ ಬರ್ತಾರೋ ಏನು ಮತ್ತು ನಾಳೆಗೆ ಬರ್ತಾರೋ. ಅದಕ್ಕೆ ಇವರಿದ್ರೆ ಒಂದು ಸ್ವಲ್ಪ ಏನಾರ ಮನ್ಯಾಗ ಹೆಲ್ಪ್ ಮಾಡ್ತಾರ ಮಾವರಿಗೆ ಅಮ್ಮರಿಗೆ ಅಂತಂದು ನಾವು ಏನೂ ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. ವಾಪಸ್ ಕರ್ಕೊಂಡು ಹೋಗೋ ಮುಂದೆ ಬರ್ತೀನಿ ಅಂತ ಅಂದಾರ. ಹೌದನ? ಇಲ್ಲಿ ತಗೋ, ಚಲೋ ಆತು. ಬಾಬಾ ಲಘುನ ಕೈಕಾಲು ಮುಖ ತಗೊಂಡು ಬರುವ. ಇವತ್ತು ನಿನ್ನ ಜೊತೆ ಮಾತಾಡೋದು ಭಾಳ ಐತಿ. ಅಂದಂಗೆ ನಿಮ್ಮ ಚಿಗು ಅಡುಗೆ ಮಾಡಕೊಂತಾಳ, ಮಸ್ತ್ ಊಟ ಗೀಟ ಮಾಡಿ ಕುತ್ಕೊಂಡ್ರಾತು. ಬಾಬಾ. ಸರಿ ಆಯ್ತು ಬೇ ಅಮ್ಮ. ಸರಿ ನಾನು ಬ್ಯಾಗನ್ನು ತೊಗೊಂಬರ್ತೀನಂತ, ನೀವು ಹೋಗಿ ಕೈಕಾಲು ಮುಖ ತಗೊಂಬಾ. ಸರಿ ಆತು ಬೇ.